ಸ್ನೇಹಿತರೆ, ವಿಡಿಯೋಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾವು ಈ 2 ರೂಪಾಯಿನ ಅತ್ಯಂತ ಅಪರೂಪದ ಮತ್ತೆ ಕಾಮನ್ ಸರ್ಕ್ಯುಲೇಷನ್ ಅಲ್ಲಿ ಇಲ್ಲದಿರುವಂತಹ ನಾಣ್ಯದ ಬಗ್ಗೆ ತಿಳ್ಕೊಳ್ಳೋಣ. ಈ ಒಂದು ನಾಣ್ಯ ನಿಮಗೆ ಸರ್ಕ್ಯುಲೇಷನ್ ಅಲ್ಲಿ ಸಿಗೋದಿಲ್ಲ. ಅಂದ್ರೆ ಏನು, ನಿಮ್ಮ ದಿನನಿತ್ಯದ ವಹಿವಾಟಿನಲ್ಲಿ ಈ ನಾಣ್ಯಗಳು ನಿಮಗೆ ಸಿಗೋದಿಲ್ಲ. ಬದಲಾಗಿ ಈ ನಾಣ್ಯಗಳು ಪ್ರೂಫ್ ಸೆಟ್ಗಳಲ್ಲಿ ಅವೈಲಬಲ್ ಇರುವಂತದ್ದು. 2 ರೂಪಾಯಿನ ಈ ನಾಣ್ಯ, ಅದೇ ರೀತಿ 100 ರೂಪಾಯಿನ ಸಿಲ್ವರ್ ನಾಣ್ಯ. ಈ ಒಂದು ನಮ್ಮ ಟೆಲಿಕಮ್ಯುನಿಕೇಶನ್ ಡಿಪಾರ್ಟ್ಮೆಂಟ್ ಏನಿದೆ ಅದಕ್ಕೆ 150 ವರ್ಷಗಳು ತುಂಬಿರುವಂತಹ ಸುಸಂದರ್ಭದಲ್ಲಿ ಈ ಒಂದು ನಾಣ್ಯವನ್ನ ರಿಲೀಸ್ ಮಾಡಿರುವಂಥದ್ದು ನೀವು ನೋಡ್ಬೋದು. ನಾಣ್ಯದ ರಿವರ್ಸ್ ಸೈಡ್ ನಲ್ಲಿ ಒಂದು ಪಕ್ಷಿ ಮೊಬೈಲ್ ಫೋನ್ ಅನ್ನು ಇಟ್ಕೊಂಡಿರುವಂಥದ್ದು. ಈ ಒಂದು ನಾಣ್ಯ 2004 ಹಾಗೆ 2010ರಲ್ಲಿ ರೀಇಶ್ಯೂ ಆಗಿರುವಂಥದ್ದು. ಮತ್ತೆ ನಾಣ್ಯದ ಹಿಂದ್ಗಡೆ ಅಬ್ಸರ್ವ್ ಸೈಡ್ ನಲ್ಲಿ 2 ರೂಪಾಯಿ ಅಂತ ಬರೆದಿರುವಂಥದ್ದು. ಇದು ತೀರಾ ಸಾಮಾನ್ಯವಾಗಿ ನಿಮಗೆ ನೋಡೋಕೆ ಸಿಗೋದೇ ಇಲ್ಲ. ದುಡ್ಡು ಕೊಟ್ಟರೆ ಬೇಕಾದ್ರೆ ಸಿಗತ್ತೆ, ಅಥವಾ ಗೂಗಲ್ ಅಲ್ಲಿ ಫೋಟೋಸ್ ನೋಡ್ಬೋದು. ಈ ಒಂದು ನಾಣ್ಯದ ಬೆಲೆ ಸುಮಾರು 5,000 ರೂಪಾಯಿ ಇರುವಂತದ್ದು. ಈ ಒಂದು ಕಂಡೀಷನ್ ಅಲ್ಲಿ, UNC ಕಂಡೀಷನ್ ನಲ್ಲಿ ನಾನು ಈ ಒಂದು ನಾಣ್ಯವನ್ನ ಒಂದು ಪ್ರೂಫ್ ಸೆಟ್ ಹಾಳಾಗಿತ್ತು, ಅಂದ್ರೆ ಕಾಯಿನ್ ಎಕ್ಸಿಬಿಷನ್ ಅಲ್ಲಿ ಅವ್ರು ನನ್ನ ಮುಂದೆನೇ ಇದನ್ನು ತೆಗೆದುಕೊಟ್ರು. ಆ 100 ರೂಪಾಯಿ ಸಿಲ್ವರ್ ಕಾಯಿನ್ ನನಗೆ ಬೇಡವಾಗಿತ್ತು. ಸೊ ಈ ಒಂದು ನಾಣ್ಯ ಬೇಕಾಗಿತ್ತು. ಸೊ ಹಾಗಾಗಿ ನಾನು ಇದನ್ನ ತಗೊಂಡೆ. ಸೊ ಇದು ತುಂಬಾ ರೇರ್ ಕಾಯಿನ್, ನಿಮ್ಗೆ ಅಷ್ಟು ಈಸಿಯಾಗಿ ಸಿಗೋದೇ ಇಲ್ಲ. ಸೊ ಈ ಒಂದು ನಾಣ್ಯ ನೀವು ನೋಡ್ಬೋದು, ಹೆಂಡೆಕಾಗನಲ್ ಶೇಪ್ ಇರುವಂಥದ್ದು. ನಿಮ್ಗೆ ನಾರ್ಮಲ್ ಇದೇ ತರಹದ 2 ರೂಪಾಯಿ ಇಂಡಿಯಾ ಮ್ಯಾಪ್ ಇರುವಂಥ ನಾಣ್ಯ ಬರುತ್ತಲ್ಲ, ಅದೇ ರೀತಿ ಇರುವಂಥದ್ದು ನೋಡೋದಕ್ಕೆ. ಸೊ ಲಸ್ಟರ್ ನೋಡ್ಬೋದು ಹೇಗಿದೆ ಅಂತ. ಸೊ ಫಸ್ಟ್ ಟೈಮ್ ನಾನು ಓಪನ್ ಮಾಡಿರೋದು, ಸೀಲ್ಡ್ ಪೌಚಲ್ಲಿ ಇಟ್ಬಿಟ್ಟಿದ್ದೆ. ಈ ಒಂದು ನಾಣ್ಯದ ಬೆಲೆ ನಾನು ನಿಮ್ಗೆ ಆಗಲೇ ಹೇಳಿದ್ನಲ್ಲ 5,000 ರೂಪಾಯಿ ಅಂತ. ಸೊ ಯಾವ ಬುಕ್ಕಲ್ಲೂ ಕೂಡ ಎಂಟ್ರಿ ಇಲ್ಲ. ನಿಮಗೆ ಪ್ರೂಫ್ ಸೆಟ್ಗಳಲ್ಲಿ ಬೇಕಾದ್ರೆ ಸಿಗುತ್ತೆ 10,000 ರೂಪಾಯಿ. ಟೋಟಲ್ ಪ್ರೂಫ್ ಸೆಟ್ಟಿನ ವ್ಯಾಲ್ಯೂ 10,000 ರೂಪಾಯಿ. ಅದರಲ್ಲಿ 100 ರೂಪಾಯಿನ ಸಿಲ್ವರ್ ನಾಣ್ಯ ಇರುತ್ತೆ, ಅದೇ ರೀತಿ ಈ 2 ರೂಪಾಯಿನ ನಾರ್ಮಲ್ ಕಾಪರ್ ನಿಕಲ್ನ ನಾಣ್ಯ ಇರುತ್ತೆ. ಸೊ ಈ ತರದ ನಾಣ್ಯಗಳು ನಿಮಗೆ ಕಾಯಿನ್ ಎಕ್ಸಿಬಿಷನ್ಗಳಲ್ಲಿ ಹೋದ್ರೆ ತುಂಬಾ ಚೀಪ್ ರೇಟಿಗೆ ಸಿಕ್ಬಿಡುತ್ತೆ. ನಾನು ತಗೊಂಡಾಗ ಕೇವಲ 2,200 ರೂಪಾಯಿಗೆ ತಗೊಂಡಿದ್ದೆ. ಈಗ ಇದರ ಬೆಲೆ 5,000 ರೂಪಾಯಿಗಿಂತ ಹೆಚ್ಚಿನ ಬೆಲೆ ಇರುವಂತದ್ದು. ಸಿಂಗಲ್ ಕಾಯಿನ್ ನಿಮ್ಗೆ ಸಿಗೋದೇ ಇಲ್ಲ. ಅವರು ನಾಣ್ಯವನ್ನ ರಿಲೀಸ್ ಮಾಡಿದಾಗ ಈ ಕೋಲ್ಕತ್ತಾ ಮಿಂಟ್ ಇಂದ ಏನ್ ಮಾಡಿದ್ರು ಅಂದ್ರೆ 2 ನಾಣ್ಯಗಳನ್ನ ಪ್ರೂಫ್ ಸೆಟ್ಗಳಲ್ಲೇ ಬಿಟ್ರು. ನೀವು ತಗೊಂಡ್ರೆ 2 ನಾಣ್ಯಗಳು ಒಟ್ಟಿಗೆ ತಗೊಳ್ಬೇಕು. ಸೊ ಎಲ್ಲಿ ಯಾರಾದ್ರೂ ಬೈ ಮಿಸ್ಟೇಕ್ ಅದನ್ನ ಜನರಿಗೆ ಆ ಪ್ರೂಫ್ ಸೆಟ್ಗಳು ಮಾರಿ ಅಥವಾ ಇನ್ನೊಬ್ರು ತಗೊಂಡು ಅದನ್ನ ಸರಿಯಾಗಿ ನೋಡ್ಕೊಂಡೆ ಇಟ್ಟಾಗ ಈ ತರದ ನಾಣ್ಯಗಳು ನಿಮ್ಗೆ ಸಿಗತ್ತೆ. ಅದು ಅರ್ಧೋಗುತ್ತೆ, ಪ್ರೂಫ್ ಸೆಟ್ ಪೇಪರ್ ಅಲ್ಲಿ ಇರೋದ್ರಿಂದ ಅರ್ಧೋಗುತ್ತೆ. ಆಗ ಅವ್ರ ವಿಧಿ ಇಲ್ದಿರನೆ ಅದನ್ನ ಬಿಡಿಯಾಗಿ ಮಾರಬೇಕು, ಅಥವಾ ಅದನ್ನ ಹೋಲ್ ಹಾಕಿ ಕೊಟ್ಟರು ಅವ್ರಿಗಿನ್ನ ಲಾಸೇ ಆಗುತ್ತೆ. ಸೊ ಈ ಒಂದು ನಾಣ್ಯ, ಈ ಕತೆ ಈಗ ಏನಂದ್ರೆ 150 ವರ್ಷ ನೀವು ನೋಡ್ತಾ ಇರೋ 150 years ಆಫ್ ಟೆಲಿಕಮ್ಯುನಿಕೇಶನ್ಸ್ ಅಂತ ಇರುವಂತದ್ದು. ಸೊ 2004ರ ಕೋಲ್ಕತ್ತಾ ಮಿಂಟಿಂದ ರಿಲೀಸ್ ಆಗಿರುವಂತದ್ದು ನೋಡ್ಬೋದು. ಪಕ್ಷಿ ಚಿತ್ರ ತುಂಬಾ ಚೆನ್ನಾಗಿ ಮೂಡಿ ಬಂದಿರುವಂತದ್ದು. ಅದೇ ರೀತಿ ಪಕ್ಷಿ ಕೈಲಿ ಒಂದು ಫೋನ್ ಅನ್ನ ಕೊಟ್ಟಿದ್ದಾರೆ. ಸೊ ನಾಣ್ಯದ ಅಬ್ಸರ್ವ್ ಸೈಡ್ ನಲ್ಲಿ ಸತ್ಯಮೇವ ಜಯತೆ ಅಂತ ಬರೆದು ಭಾರತದ ಎಂಬ್ಲೆಮ್, ನ್ಯಾಷನಲ್ ಎಂಬ್ಲೆಮ್ ಅನ್ನ ಹಾಕಿರುವಂತದ್ದು, 4 ತಲೆಯ ಸಿಂಹ. ಅದೇ ರೀತಿ 2 ರೂಪೀಸ್ ಅಂತ ಹಿಂದಿ ಮತ್ತೆ ಇಂಗ್ಲಿಷ್ ನಲ್ಲಿ ಬರೆದಿರುವಂತದ್ದು. ಸೊ ನಾಣ್ಯ ತುಂಬಾ, ನಾನು ಕೂಡ ಇವತ್ತು ಫಸ್ಟ್ ಟೈಮ್ ಅದನ್ನು ಸೀಲ್ಡ್ ಪೌಚ್ ಇಂದ ಓಪನ್ ಮಾಡಿ ನೋಡಿದ್ದು. ತುಂಬಾ ಅದ್ಭುತವಾಗಿದೆ.